ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಮಣ್ಣಿನ ಸವೆತ ಮತ್ತು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ಮಣ್ಣಿನ ಸವೆತದ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಇವರು ಮಣ್ಣಿನ ಸವೆತ ಅಂದರೆ ಏನು ಅಥವಾ ಭೂ ಸವೆತ ಅಂದರೆ ಅನ್ನೋದನ್ನು ನೋಡೋದಾದ್ರೆ, ಭೂ ಮೇಲ್ಮೈಯಲ್ಲಿ ಕಂಡುಬರುವಂಥ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವಂಥ ಕ್ರಿಯೆಯನ್ನು ಮಣ್ಣಿನ ಸವೆತ ಅಂತ ಕರಿತಾರೆ. ಅಂದ್ರೆ ಭೂ ಮೇಲ್ಮೈಯಲ್ಲಿ ಇರುವಂಥ ಕಂಡುಬರುವಂಥ ಸಡಿಲವಾದ ಪದರ, ಮಣ್ಣಿನ ಪದರ, ಇದು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ, ವಿವಿಧ ಪ್ರಾಕೃತಿಕ ಮಳೆಯಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಮಾನವರ ಕ್ರಿಯೆಗಳಿಂದ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವಂಥ ಕ್ರಿಯೆಯನ್ನು ಮಣ್ಣಿನ ಸವೆತ ಅಂತ ಕರಿತೇವೆ. ಅದರಲ್ಲಿ ಪ್ರಮುಖವಾಗಿ ಹರಿಯುವಂಥ ನೀರಾಗಿರ್ಬೋದು, ಗಾಳಿ, ಸಮುದ್ರದ ಅಲೆಗಳು ಇವು ಮುಖ್ಯ ಕರ್ತೃಗಳಾಗಿ ಕಂಡು ಬರ್ತಾವೆ. ಹಾಗಾದರೆ ಮಣ್ಣಿನ ಸವೆತಕ್ಕೆ ಏನು ಕಾರಣ ಇರ್ಬೋದು, ಆ ಮಣ್ಣುಗಳು ಯಾಕೆ ಸವೆಯಕ್ಕೆ ಏನು ಸಮಸ್ಯೆ ಇರ್ಬೋದು ಅನ್ನೋದನ್ನು ನೋಡಿದರೆ, ಮಣ್ಣಿನ ಸವೆತವು ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿರೋದು ಕಂಡು ಬರ್ತಾವೆ. ಅದೇ ಬೇರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ಈ ಮಣ್ಣಿನ ಸವೆತು ಅಧಿಕ ಪ್ರಮಾಣದಲ್ಲಿ ಕಾಣ್ತಾ ಹೋಗ್ತದೆ. ಇದಕ್ಕೆ ಮುಖ್ಯ ಕಾರಣಗಳಂತ ನೋಡೋದಾದ್ರೆ, ಒಂದನೇದು ಅರಣ್ಯಗಳ ಒಂದು ನಾಶವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಮೊದಲನೇದು ಅರಣ್ಯಗಳ ನಾಶವನ್ನು ಮಾಡ್ತಾ ಹೋಗ್ತೀವಿ, ಅತಿ ಹೆಚ್ಚು ಮೇಯಿಸ್ತಾ ಹೋಗ್ತೀವಿ, ಜೊತೆಗೆ ಅವೈಜ್ಞಾನಿಕವಾದಂಥ ಬೇಸಾಯವನ್ನು ಮಾಡ್ತಾ ಇದ್ದಾರೆ, ಅಧಿಕ ನೀರಾವರಿ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಇನ್ನೂ ಒಂದು ಉದಾಹರಣೆ ನೋಡ, ಇಟ್ಟಿಗೆ, ಹಂಚು, ಮಡಿಕೆ ತಯಾರಿಕೆಗೆ ಮುಂತಾದವುಗಳಿಂದ ಮೇಲ್ಮಣ್ಣನ್ನು ಬಳಕೆ ಮಾಡ್ತಾರೆ. ಇದರಿಂದ ಆ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾದಂಥ ಮಣ್ಣು ಉಳ್ಕೊಳ್ತಾ ಹೋಗ್ತೈತಿ. ಪ್ರಮುಖವಾಗಿ ಕಾಡುಗಳಿಲ್ಲ, ಅತಿ ಹೆಚ್ಚು ಮೆಸ್ತಾ ಹೋಗ್ತಾರೆ, ಅವೈಜ್ಞಾನಿಕ ಪದ್ಧತಿ ಆಗ್ತೈತಿ, ಅಧಿಕ ನೀರಾವರಿ ಬಳಕೆಯಿಂದ ಮಣ್ಣಿನ ಸವೆತ ಆಗ್ತಾ ಇರೋದು ಕಂಡು ಬರ್ತಾ ಹೋಗ್ತೈತಿ. ಹಾಗಾದ್ರೆ ಮಣ್ಣಿನ ಒಂದು ಸವೆತದ ಒಂದು ಪರಿಣಾಮಗಳು ಏನಾಗ್ತಾವೆ ಸರ್? ಕಾರಣಗಳು ಹೇಳಿದೆ, ಪಾಪ ಅವ್ರು ಮಾಡಕತ್ತಾರೆ ಮತ್ತು ಮಣ್ಣಿನ ಸವೆತ ಆಕೈತಿ, ಅದರಿಂದ ಏನಾರ ಪ್ರಾಬ್ಲಮ್ ಆಕೈತಿ ಏನ್ರಿ ಅಂತಂದ್ರೆ ಅದರ ಒಂದು ಪರಿಣಾಮಗಳಂತ ನೋಡಿದ್ರೆ, ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹೂಳು ತುಂಬಿ ಪ್ರವಾಹವು ಉಂಟಾಗ್ತೈತಿ. ಯಾಕೇಳು, ನದಿಗಳಿಗೆ ಡ್ಯಾಮ್ ಕಟ್ಟಿರ್ತಾರೆ, ಡ್ಯಾಮ್ ಕಟ್ಟಿದಾಗ ಆ ಮಣ್ಣು ತಂದು ಡ್ಯಾಮಿಗೆ ಹಾಕ್ತಾರೆ. ಡ್ಯಾಮಿಗೆ ಹಾಕಿದಾಗ ಏನಾಕೈತಿ, ಆ ಒಂದು ಬಂದಂಥ ನದಿಯು ಆ ಬೇರೆ ದಿಕ್ಕಿನ ಕಡೆಗೆ ಅಥವಾ ಪ್ರವಾಹ ಉಂಟಾಗ್ತೈತಿ. ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಪಾತ್ರವನ್ನು ಬದಲಾವಣೆಯನ್ನು ಮಾಡ್ತಾ ಹೋಗ್ತವೆ. ಯಾಕೆ ತುಂಬಿರ್ತೈತಿ, ಈ ಬಾಟ್ಲಿಯಾಗ ಒಂದು ಬಾಟ್ಲಿ ಮಣ್ಣು ಹಾಕಿದಪ್ಪ, ನೀರು ಹಾಕಿದಪ್ಪ, ಆ ನೀರು ತುಂಬಿ ಕಡೆ ಬರ್ತೈತಿ. ಅದೇ ರೀತಿ ತಮ್ಮ ಒಂದು ಪಾತ್ರವನ್ನು ಬದಲಾಯಿಸ್ತಾ ಹೋಗ್ತವೆ. ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯ ಕಡಿಮೆ ಆಗ್ತೈತಿ. ಹೌದು, ಆ ಜಲಾಶಯಗಳಲ್ಲಿ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರಿನ ಸಂಗ್ರಹ ಏನಾಗ್ತೈತಿ, ಕಡಿಮೆ ಆಗ್ತಾ ಹೋಗ್ತೈತಿ. ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತೈತಿ. ಅಂದ್ರೆ ಭೂ ಸವೆತದಿಂದ ಭೂಮಿಯಲ್ಲಿ ಏನು ಅಂತರ್ಜಲಕ್ಕೆ ಹೋಗುವಂಥ ನೀರು ಅಂದ್ರೆ ಇಂಗುವ ನೀರು ಕಡಿಮೆ ಆಗ್ತಾ ಹೋಗ್ತೈತಿ. ಇದರಿಂದ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತಾವು. ನೋಡ್ರಿ ಎಷ್ಟು ಸಮಸ್ಯೆ ಆಯ್ತು. ಭಾರತವು ವ್ಯವಸಾಯ ಪ್ರಧಾನವಾದಂಥ ರಾಷ್ಟ್ರ. ಇದರಿಂದ ಭೂ ಸವೆತವು ವ್ಯವಸಾಯದ ಉತ್ಪಾದನೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಹೋಗ್ತೈತಿ. ಹಾಗಾಗಿ ಫಲವತ್ತತೆ ಮತ್ತು ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅತ್ಯಂತ ಮುಖ್ಯವಾಗಿ ಕಂಡು ಬರ್ತಾ ಹೋಗ್ತೈತಿ. ಏನು, ಒಂದನೇದು ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗತ್ತೆ. ಎರಡನೇದು ನದಿಗಳ ಪಾತ್ರ ಬೇರೆ ಕಡೆ ಹೋಗ್ತಾವೆ. ಮೂರನೇದು ಜಲಾಶಯದ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತೈತಿ ಮತ್ತು ಇಂಗುವಂಥ ಪ್ರಮಾಣ ಕಡಿಮೆ ಆಗ್ತೈತಿ. ಜೊತೆಗೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ. ಯಾವುದರ ಪರಿಣಾಮ? ಮಣ್ಣಿನ ಸವೆತದ ಪರಿಣಾಮಗಳು. ಹಾಗಾದರೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಾಡೋದು ಹೆಂಗ್ರಿ? ಈ ಕಾರಣನೂ ಹೇಳಿದೆ, ಪರಿಣಾಮಗಳನ್ನು ಹೇಳಿದ್ವಿ. ಸ್ವಲ್ಪ ಮ್ಯಾನೇಜ್ ಮಾಡೋದು ಸ್ವಲ್ಪ ನಮ್ಮ ಕೈಯಿಂದ ಏನಾರು ಸಂರಕ್ಷಣೆ ಮಾಡೋದಕ್ಕಂತಂದ್ರೆ ಮಾಡ್ಬೋದು. ಏನು, ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಮತ್ತು ಅದರ ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಅಂತ ಕರಿತಾವೆ. ಜೊತೆಗೆ ಫಲವತ್ತತೆ ಕಡಿಮೆ ಆಗದಂತೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಒಂದು ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆ ಆಗಿದೆ.
ಅಂದ್ರೆ ಫಲವತ್ತತೆ ಕಡಿಮೆ ಆಗದಂತೆ ಅದರ ಒಳಗೆ ಸುಸ್ಥಿರ ರೀತಿಯೊಳಗೆ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದನ್ನು ಮಣ್ಣಿನ ನಿರ್ವಹಣೆ ಆಗಿರೋದು ಕಂಡು ಬರ್ತಾವೆ. ದೇಶದ ಒಂದು ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಹಲವಾರು ವಿಧಾನಗಳಿರುವೆ. ಅವುಗಳಲ್ಲಿ ಪ್ರಮುಖವಾಗಿ ಇಲ್ಲಿ 7 ಪಾಯಿಂಟ್ಸ್ ಕೊಟ್ಟಾರೆ. ನೋಡೋಣ. ಮಣ್ಣಿನ ಒಂದು ಸಂರಕ್ಷಣೆ ನಿರ್ವಹಣೆ. ಒಂದನೇದು ಇಳಿಜಾರಾಗಿ ಅಡ್ಡಲಾಗಿ ಉಳುಮೆ ಮಾಡುವುದು. ಏನು ಇಳಿಜಾರು ಇರ್ತೈತಲ್ಲ, ತಡಿ ಭೂಮಿ ಇಳಿಜಾರು ಐತೆ, ಇಳಿಜಾರಿನಾಗ ಉಳುಮೆ ಮಾಡಬಾರ್ದು, ಅಡ್ಡಲಾಗಿ ಉಳುಮೆ ಮಾಡಬೇಕು. ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕು. ಏನು ಇವು ಬದುಗಳು ಈ ಹೊಲದ ಮ್ಯಾಲೆ ಇರ್ತಾರೆ ಗೊತ್ತಾ, ಆ ಬದುಗಳನ್ನು ನಿರ್ಮಾಣ ಮಾಡಬೇಕು. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಬೇಕು. ಅರಣ್ಯ ನಾಶವನ್ನು ತಡೆಗಟ್ಟುವುದು ಮತ್ತು ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಗಿಡ ಬೆಳೆಸಿ ನಾಡು ಉಳಿಸಿ ಅಂತಂದು ಹೇಳ್ತಾ ಹೋಗ್ತಾರೆ. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಇದೊಂದು ಉತ್ತರಕ್ಕೆ ನಾನು ಹೇಳಂಗಿಲ್ಲ. ನೀರಿನ ಯೋಜಿತ ಬಳಕೆ ಅಂದ್ರೆ ನೀರನ್ನು ಹಿತಮಿತವಾಗಿ ಬಳಕೆಯನ್ನು ಮಾಡ್ತಾ ಹೋಗ್ಬೇಕು. ಚೆಕ್ ಡ್ಯಾಮ್ಗಳ ನಿರ್ಮಾಣ. ಹಳ್ಳ ಹರಿತಾ ಇರ್ತಾವೆ, ಹಳ್ಳಕ್ಕೆ ಒಂದು ಡ್ಯಾಮ್ ಇರಂಗಿಲ್ಲ, ಅವಕ್ಕೆ ಚೆಕ್ ಡ್ಯಾಮ್ ಕಟ್ಟಬೇಕು ಅಲ್ಲದಲ್ಲಿ. ಇದರಿಂದ ಏನಾಗ್ತೈತಿ, ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಆಗ್ತೈತಿ. ಇನ್ನೊಮ್ಮೆ ಇಳಿಜಾರಿ ಅಡ್ಡಲಾಗಿ ಉಳುಮೆ ಮಾಡ್ತಾ ಹೋಗ್ಬೇಕು. ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕು. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡ್ತಾ ಹೋಗ್ಬೇಕು. ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯದ ಒಂದು ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಮಾಡ್ತಾ ಹೋಗ್ಬೇಕು. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಣ ಮಾಡ್ತಾ ಹೋಗ್ಬೇಕು. ನೀರಿನ ಯೋಜಿತ ಬಳಕೆಯನ್ನು ತಿಳ್ಕೊಬೇಕು. ಚೆಕ್ ಡ್ಯಾಮ್ಗಳ ನಿರ್ಮಾಣವನ್ನು ಮಾಡ್ತಾ ಹೋಗ್ಬೇಕು. ಇದಿಷ್ಟೇನಪ್ಪ ಅಂದ್ರೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆಯ ಬಗ್ಗೆ ಮಾಹಿತಿ ಆಗ್ತೈತಿ. ಇಲ್ಲಿ ಪ್ರಮುಖವಾದಂಥ ಮಾಹಿತಿ ಅದಾವು, ಹೇಳ್ತಾ ಹೋಗೋಣ. ಈ ಮಣ್ಣು ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲ. ಅಂದ್ರೆ ಮಣ್ಣು ಅನ್ನೋದೇನು ಒಂದು ರೀತಿಯ ರಾಷ್ಟ್ರದ ಒಂದು ಪ್ರಮುಖ ಸಂಪತ್ತು ಅಂತ ಕರಿತಾ ಹೋಗ್ತೀವಿ. ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವಂಥ ಮಣ್ಣನ್ನು ಎಂತ ಕರಿತಪ್ಪ, ಜೇಡಿ ಮಣ್ಣು, ಕ್ಲೇ ಅಂತ ಕರಿತೀವಿ. ಮರಳು ಮಣ್ಣು ಅತಿ ದಪ್ಪವಾದ ಕಣಗಳನ್ನು, ಹೌದು ಮರಳು ಮಣ್ಣು ಕಣಗಳಿರ್ತಾವೆ. ಮಣ್ಣುಗಳ ಉತ್ಪತ್ತಿ, ಕಣ ರಚನೆ, ರಾಸಾಯನ ಸಂಯೋಜನೆ ಹಾಗೂ ಅದರ ಬದಲಾವಣೆ ಮುಂತಾದವುಗಳನ್ನು ಅಧ್ಯಯನ ಮಾಡಲು ಮಣ್ಣಿನ ಶಾಸ್ತ್ರ ಅಂತ ಕರಿತೇವೆ. ಇದಕ್ಕೆ ಪೆಡಾಲಜಿ. ಇದು ಒಂದು ಕೆಎ ಒಂದು ಪ್ರಶ್ನೆಯಲ್ಲಿ ಕೆಎ ಒಂದು ನಡೆಸಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪೆಡಾಲಜಿ ಯಾವುದರ ಒಂದು ಅಧ್ಯಯನ ಅಂತಂದು ಪ್ರಶ್ನೆ ಆಗಿರೋದು ಕಂಡು ಬರ್ತಾವೆ. ಜೊತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಹೋಗೋಣ. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚರಿಸಿರುವ ಮಣ್ಣಿಗೆ ಏನಂತ ಕರಿತೇವೆ, ಮೆಕ್ಕಲು ಮಣ್ಣು ಅಂತ ಕರಿತಾ ಹೋಗ್ತೀವಿ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಅಂತ ಕರೀತಾರೆ, ಡೆಕ್ಕನ್ ಡ್ರಾಪ್ ಅಂತ ಕರಿತೇವೆ. ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರ್ತವೆ, ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತೈತಿ. ಜೋಳ ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತ. ಯಾವುದು ಜೋಳ ಬೆಳೆಯಲು? ಕಪ್ಪು ಮಣ್ಣು. ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತ, ಕೆಂಪು ಮಣ್ಣು. ಇದಿಷ್ಟೇನಪ್ಪ ಈ ಪ್ರಶ್ನೆಗಳಿಗೆ ಉತ್ತರ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ, ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು, ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.